ದಿವಸ ಆತು ಈಗ ಮಳೆ ಸಲುವಾಗಿ ಎಲ್ಲರೂ ಮಳೆ 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 ಅಂತ ಹಂಬಲಿಸ್ತಾರೆ. ರೈತರೆಲ್ಲರೂ ಬಿತ್ತಿ ಬೆಳೆ ಬರುವಲ್ದಂತೇಳಿ ಭಾಳ ಇದನ್ನು ಮಾಡಕತ್ತಾರೆ. ಅದಕ್ಕೆ ಮಳೆ ಸಲುವಾಗಿ ನಾವು ಇದನ್ನಾರ ಪ್ರಯತ್ನ ಮಾಡ್ಬೇಕಲ್ಲ ಅಂಥೇಳಿ 3 ದಿವಸ ಆತ್ರಿ ಮಾಡಕತ್ತಿ. ಇನ್ನೂ 2 ದಿವಸ ಮಾಡ್ತೀವಿ. ಆ ಮಳೆಯಪ್ಪ ಏನು ಕರುಣೆ ಮಾಡ್ತಾರೆ, ತೋರಿಸ್ತಾನೆ ತೋರಿಸಲಿ. ನೀರು ಗುರುಚಿ ಮಾಡ್ತೀವಿ ರೀ, ಪೂಜೆ ಮಾಡ್ತೀವಿ, ಬಳಿರಾಜನ ಮೇಲೆ ಹಾಡ್ತೇವೆ ರೀ, ಓಣಿ ಹೋಗಿ ನೀರು ಹಾಕಿಸ್ಕೊಂತೀವಿ ಬರ್ತೀವಿ. ಹಾಕ್ತೀವಿ ಅಲ್ಲಿ ಹಾಕ್ತಾರೆ ಅವ್ರು ನೀರು ಹಾಕಿ ಗುರುಜಿಗೂ ಹಾಕ್ತಾರೆ, ನಮಗೂ ಹಾಕ್ತಾರೆ. ಹಾಕಿಸ್ಕೊಂಡು ಮಳಿರಾಜನ ಬೇಡ್ಕೊಂಡು ಬರ್ತೀವಿ ರೀ. ಅವಂಗೆ ಗೊತ್ತಿರಿ ಅದು ಆಗ್ಯಾವ್ರಿ ಮಾಡಿ ಸಂಪ್ರದಾಯ ಮಾಡೇವ್ರಿ. ಒಮ್ಮೆ ಆಗ್ಯಾವ ಒಮ್ಮೆ ಆಗಿಲ್ಲ. ಅದಕ್ಕೇನು ರೀ ಕಪ್ಪಿ ಮದುವೆ ಮಾಡ್ಯಾರ, ಅಂಬಲಿ ಪೂಜೆ ಮಾಡ್ಯಾರ, ಇದು ಗುರುಜಿ ಮಾಡ್ಯಾರ. ಏನ್ರಿ ನಾವು ಪ್ರಯತ್ನ ಮಾಡಕತ್ತೀವಿ. ಆಗತ್ತ ಅಂತ ಭರವಸೆ ರೀ, ನಂಬಿಕೆ. ಇದು ಹಳೆಯ ಸಂಪ್ರದಾಯ. ಒಟ್ಟ ಮುಂಗಾರಿ ಬಿತ್ತಾರ ರೈತರಿಗೆ ಬಾಡಾಕತ್ತಾವು. ಅದಕ್ಕೆ ಈ ನಮ್ಮ ಹಳೆಯ ಸಂಪ್ರದಾಯ ಗುರ್ಜಿ ಆಡಿ ಅವ್ರ ಮನೆಯಿಂದ ರೊಟ್ಟಿ ಪಲ್ಯ ಅಥವಾ ಕಾಳು ಕಡಿ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಸಂಗತಿ ಪ್ರಸಾದ ಮಾಡ್ತೀವಿ ರೀ. ಆಮೇಲೆ ಎಲ್ಲ ರೈತರಿಗೂ ಭಾಳ ಸಂಕಷ್ಟ ಆಗಿರೋದ್ರಿಂದ ಇದು ಒಂದು ನಮ್ಮ ಹಳೆಯ ಸಂಪ್ರದಾಯ. ಇದು ಆಡೋದ್ರಿಂದ ಮಳೆ ಬಂದೇ ಬರ್ತೈತಿ 5 ದಿವಸದೊಳಗೆ ಅನ್ನುವಂಥದ್ದು ಒಂದು ನಂಬಿಕೆಯಿಂದ ಭರವಸೆಯಿಂದ ಈ ನಮ್ಮ ಎಲ್ಲ ರಾಣಿ ಚೆನ್ನಮ್ಮನ ಓಣಿಯ ನಮ್ಮ ಗೌರಿಗುಡಿ ಓಣಿಯ ರಾಣಿ ಚೆನ್ನಮ್ಮನ ಬಳಗದವರು ಎಲ್ಲ ಹೆಣ್ಣು ಮಕ್ಕಳು, ಅಕ್ಕ ತಂಗಿ ತಂದೆ, ನಮ್ಮ ಸಹೋದರಿಯರು ಎಲ್ಲರೂ ಕೂಡಿ ಈ ಒಂದು ಆಚರಣೆಯನ್ನು ಮಾಡಕತ್ತಾರ. ಇದು ಸರ್ವರಿಗೂ ವ್ಯಾಪ್ತಿಗೂ ಮಳೆ ಆಗಲಾರ್ದನ ಭಾಳ ಸಂಕಷ್ಟದ ಪರಿಸ್ಥಿತಿ ಒಳಗೆ ರೈತರಿದ್ದಾರೆ. ಅದ್ರ ಸಲುವಾಗಿ ಇದು ಒಂದು ಗುರ್ಜಿ ಆಡೋದ್ರಿಂದ ಆ ಮಳೆರಾಯ ಬರ್ತಾನನ್ನುವಂಥ ಭರವಸೆಯಿಂದ ಇದನ್ನು ನಮ್ಮ ಅಕ್ಕಂಗಿಯರು ಎಲ್ಲರೂ ಕೂಡಿ ಮಾಡಾಕತ್ತಾರ. ಅದು ಮಳೆ ಕೃಪೆ ತೋರಲಿ ಅಂಥೇಳಿ ನಾವು ಎಲ್ಲ ಆಶಿಸಿ ಈ ಕಾರ್ಯಕ್ರಮ ಮಾಡಾಕತ್ತೀವಿ. ಇದು ಯಶಸ್ವಿ ಆಗಲಿ ಅಂಥೇಳಿ ಆ ದೇವರಿಗೆ ನಿಮ್ಮ ಮುಖಾಂತರ ನಾವು ಬೇಡ್ಕೊತೀವಿ.